ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜನ ಕೇಳ್ತಿದ್ರಿ ಇವ್ರ ಊರು ಯಾವುದು, ಇವ್ರ ತಂದೆ ತಾಯಿ ಯಾರು, ಇವ್ರು ಏನು ಎತ್ತ ಅದು ಇದು ಅಂತ ಎಲ್ಲರೂ ಕೇಳ್ತಿದ್ರಿ ಕಮೆಂಟ್ ಅಲ್ಲಿ. ನಾವು ಎಲ್ರಿಗೂ ರಿಪ್ಲೈ ಮಾಡಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೋಸ್ಕರ ನಿಮಗೋಸ್ಕರನೇ ಇವ್ರು ಊರು ಯಾವುದು, ಇವ್ರ ತಂದೆ ತಾಯಿ ಏನ್ ಮಾಡ್ತಾರೆ ಎಲ್ಲ ನಿಮ್ ಮುಂದೆ ತೋರಿಸ್ಬೇಕಂತ ಇವತ್ತು ನಿಮ್ಮನ್ನ ಇವ್ರೂರಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ, ಇವ್ರ ಊರು ಹೇಗಿದೆ, ಅವ್ರ ತಂದೆ ತಾಯಿ ಯಾರಂತ ಎಲ್ಲ ತೋರಿಸ್ತೀವಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಬನ್ನಿ, ನಾವು ಊರಿಗೆ ಹೋಗ್ತಿದೀವಿ, ನೀವು ನಮ್ಮ ಜೊತೆ ಬನ್ನಿ. ಮೊದಲಿಗೆ ಕನ್ನಡದ ಜನತೆಗೆ ನಮ್ಮ ನಮಸ್ಕಾರಗಳು. ವೀಕ್ಷಕ ದೇವರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದ್ರೆ ಎಲ್ಲೋ ಒಂದು ಸಣ್ಣ ಹಳ್ಳಿಯಲ್ಲಿದ್ದ ನಮ್ಮನ್ನು ಗುರುತಿಸಿ ನಮ್ಮನ್ನು ಹರಸಿದಿರಿ. ಎಲ್ಲಾದರೂ ಹೊರಗಡೆ ಹೋದ್ರೆ ಗುರುತು ಹಿಡಿದು ಮಾತಾಡಿಸ್ತಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವಾಗಿದ್ದೀರಿ. ಅದಕ್ಕೆ ನಿಮಗೆ ಸದಾ ಕಾಲ ನಾನು ನನ್ನ ಸೊಸೆ ಯಾವಾಗಲೂ ನಿಮಗೆ ಋಣಿಯಾಗಿರ್ತೀವಿ. ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ನಮಗೆ ಒಂದು ತುತ್ತು ಅನ್ನ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಕೂಡ ನೀವೇ ಆಗಿದ್ದೀರಿ. ಅದಕ್ಕೆ ನಿಮಗೆ ನಾವು ಯಾವಾಗಲೂ ತಲೆಬಾಗ್ತೀವಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಇನ್ನು ಮುಂದೆ ಕೂಡ ಹೀಗೆ ಇರಲಿ. ನಮ್ಮ ಮೇಲೆ ಇಟ್ಟ ಪ್ರೀತಿ ನಂಬಿಕೆನ ನಾವು ಯಾವತ್ತೂ ಕಳೆದುಕೊಳ್ಳಲ್ಲ, ಅದನ್ನು ಹಾಗೆ ಉಳಿಸ್ಕೊಳ್ತೀವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡ್ತೀವಿ. ಕನ್ನಡದ ಜನತೆ ಕೈ ಹಿಡಿದ್ರೆ ಸೋಲೋ ಮಾತೇ ಇಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ. ಜೈ ಕರ್ನಾಟಕ. ಫೈನಲಿ ಮಮತಾ ಇರುವ ಊರಿಗೆ ಬಂದೀವಿ. ಈಗ ಅವ್ರ ಮನೆ ತೋರಿಸ್ತೀನಿ. ಅಗೋ, ಅಲ್ಲಿ ದೂರದಲ್ಲಿ ಕಾಣುತ್ತಲ್ಲ, ಅದೇ ಮಮತಾ ಅವ್ರ ಮನೆ. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ನ ಮನೆ ರಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಹೊನ್ನು ಗುಡಿಸಲೆ ನನ್ನ ಗೆಳತಿ. ನನ್ನ ಮನೆ ಕಡಪ ಸರಿ. ಇದೆ ಮಮತಾ, ಅವರಪ್ಪ, ಅವರಮ್ಮ, ಅವ್ರ ತಂಗಿ, ಅವ್ರ ಅಕ್ಕ, ಅವ್ರ ಅಣ್ಣ ಎಲ್ಲರೂ ಇರುವಂತ ಜಾಗ ಇದೇನಪ್ಪ. ಫೈನಲಿ ಮನೆ ಅಂದು ಇದು ಯಾವುದೋ ಗುಡಿಸಲು ತೋರಿಸಿದಾನೆ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಇದೇ ಇವರ ಅರಮನೆ. ಇದರಲ್ಲೇ ಈಗ ಇವರು ಜೀವನ ಮಾಡ್ತಿರೋದು. ಊರಲ್ಲಿ ಒಂದು ಮನೆ ಇದೆ, ಆದರೆ ಅದನ್ನು ಬಿಟ್ಟು ಬಂದು ಈಗ ಇವರು ಇದೇ ಗುಡಿಸಲಲ್ಲಿ ಜೀವನ ಮಾಡ್ತಿದ್ದಾರೆ. ಜೀವನಕ್ಕೆ ಅಂತ ಸ್ವಲ್ಪ ಕುರಿಗಳನ್ನ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಮೇಯಿಸೋದು, ಅವುಗಳನ್ನ ರಕ್ಷಣೆ ಮಾಡೋದು. ಈಗ ಸದ್ಯ ಅವುಗಳಿಂದನೇ ಇವ್ರ ಜೀವನ ನಡೀತಿದೆ. ಅವುಗಳಿಂದನೇ ಒಂದು ತುತ್ತು ಅನ್ನ ಸಿಗ್ತಿದೆ. ಈ ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಡ್ತಾರೆ ಅಲ್ಲ. ತಮ್ಮ ಸುಖ ಸಂತೋಷನೆಲ್ಲ ಬದಿಗೊತ್ತಿ ಮಕ್ಕಳ ಸಂತೋಷಕ್ಕಾಗಿ ಇಡೀ ಜೀವನ ಪೂರ್ತಿ ಕಷ್ಟಪಡ್ತಾರೆ. ಅದಕ್ಕೆ ಹೇಳಿದ್ದಾರೆ ಅನ್ಸುತ್ತೆ ತಂದೆ ತಾಯಿ ದೇವರು ಅಂತ. ಈಗ ಇವರು ಮಾಡ್ತಿರೋದು ಅದೇ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಅನ್ನದೇ ಇಂಥ ಅಡವಿಲಿ ಜೀವನ ಮಾಡ್ತಿದ್ದಾರೆ. ಕಲ್ಲು ಮುಳ್ಳು ಹಾವು ಚೋಳು ಅದು ಇದು ಅಂತ ಅಂದೆ ರಾತ್ರಿ ಇಲ್ಲೇ ಮಲಗ್ತಾರೆ. ಇದು ಅವ್ರಿಗಾಗಿ ಅಲ್ಲ, ತಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿರುಳು ಕಷ್ಟಪಡ್ತಿರೋ ತಂದೆ ತಾಯಿ. ಈಕಿ ಮಮತಾ ಅವ್ರ ಅಕ್ಕ, ಹೆಸರು ಪಾರ್ವತಿ ಅಂತ. ಕರ್ಜಿಕಾಯಿ ಮಾಡಕತ್ತ. ಈ ಕಡೆ ನೋಡ್ಪಾರ ಕೈ ಹಿಂಗನ್
ಈಕೆ ಮಮತಾ ಅವ್ರ ಅಮ್ಮ, ಹೆಸರು ತಾಯಮ್ಮ, ನಮ್ಮ ಅಕ್ಕ. ಮಮತಾ ಅವ್ರ ತಾಯಿ. ಅವರಪ್ಪ ಇಲ್ಲಿ ಕುರಿ ಬೈಗನ, ಈಗ ಬರ್ತಾನೆ, ಅವ್ರನ್ನು ತೋರಿಸ್ತೀನಿ. ಇಲ್ಲಿ ಕುರಿ ಬೈಗನ. ಇವರು ಕುರಿ ಇದಾವ ಸ್ವಲ್ಪ. ಇದೇ ಇವ್ರ ಜೀವನ, ಕುರಿ ಕಾಯೋದು. ಅವರು ಹೊಲದಲ್ಲೇ ಇರೋದು. ಅಗೋ ಅದೇ ಅವ್ರ ಮನೆ, ರಂಗಿನಾರ ಮನೆ. ಇದೇ ಇವರ ಲೈಫ್ ಸ್ಟೈಲ್, ಕುರಿ ಕಾಯೋದು, ಕುರಿ ಮೇಯಿಸೋದು. ಅದರಲ್ಲಿ ಬ್ಯುಸಿ ಆಗಿದಾರ. ಮಮತಾ ಮಾತ್ರ ನಮ್ಮನೇಲಿ ಇರೋದು, ನನ್ನ ಹತ್ರನೇ ಇರ್ತಾವ ಮಮತಾ ನಮ್ಮನೇಲಿ. ಇವರಿಗೆ 4 ಜನ ಮಕ್ಕಳು. ಸರ್, ಈತನೇ ಮಮತಾ ಅವರಪ್ಪ. ಹಿಂದೆ ಇರೋದು ಅವರಮ್ಮ, ಹೆಸರು ನಾಗಪ್ಪ ಅಂತ, ನಮ್ಮ ಮಾಮ. ಹಿಂದೆ ಇರೋದು ಅವರಮ್ಮ ತಾಯಮ್ಮ, ನಮ್ಮಕ್ಕ. ಇದು ಅವರಕ್ಕ ಪಾರ್ವತಿ ಅಂತ. ಈಕಿ ಅವ್ರ ತಂಗಿ ಮೈತ್ರಿ. ಇದು ಅವ್ರ ತಮ್ಮ ಮಹೇಶ್ ಅಂತ. ಇದೇ ಪುಟ್ಟ ಫ್ಯಾಮಿಲಿ. ಇದೇ ಇವರ ಜೀವನ ಶೈಲಿ, ಬದುಕೋ ರೀತಿ. ಸ್ವಲ್ಪ ಕುರಿಗಳಿದಾವ, ಅದನ್ನೇ ಮೇಯಿಸ್ಕೊಂಡು ಹಂಗೆ ಹೆಂಗೋ ಜೀವನ ಮಾಡ್ತಿದ್ದಾರೆ. ಮಮತಾ ಮಾತ್ರ ನಮ್ಮ ಹತ್ರನೇ ಇರ್ತಾಳೆ, ಆಗಿಂದ ನಮ್ಮ ತಾನೆ ಅಲ್ಲೇ ಇರೋದು, ಅಲ್ಲೇ ಸಾಲಿ ಓದ್ತಾಳೆ. ಇವರು ಇಲ್ಲಿಂದನೇ ಸಾಲಿಗೆ ಹೋಗ್ತಾರೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತಾ. ಅವ್ರ ಅಕ್ಕ, ಅವ್ರ ತಮ್ಮ, ಅವ್ರ ತಂಗಿ ಇಲ್ಲಿಂದನೇ ಸ್ಕೂಲಿಗೆ ಹೋಗ್ತಾರೆ. ಇವರು ಇಂಥದ್ರಲ್ಲಿ ಹೇಗಿರ್ತಾರೆ, ಇಂಥದ್ರಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಅಂತ ನೀವು ಅಂದ್ಕೋಬೋದು. ಎಲ್ಲರ ಜೀವನ ಒಂದೇ ರೀತಿ ಇರಲ್ಲಲ್ವಾ? ವಿ ಆರ್ ನಾಟ್ ಸೇಮ್ ಬ್ರೋ. ಇವ್ರ ಹತ್ರ ಸಿರಿವಂತಿಕೆ ಇಲ್ಲ ಅನ್ನೋ ಕೊರತೆ ಬಿಟ್ಟರೆ ನೆಮ್ಮದಿ, ಸಂತೋಷ, ಖುಷಿ, ಆರೋಗ್ಯದಲ್ಲಿ ಇವರು ನಿಜವಾಗ್ಲೂ ಶ್ರೀಮಂತರೆ. ಅಣ್ಣ, ನನಗೆ ಈ ಸಾಂಗ್ ಯಾವಾಗಲೂ ಕಾಡ್ತಿರುತ್ತೆ. ಏನೈತಿ ಜೀವನದಾಗ, ಹೋಗೋದೈತಿ ಮಣ್ಣಾಗ, ಚಿಂತಿಲ್ದೆ ಕೂಡೋದೈತಿ ಜಿಂತಿಲ್ಲದ ಮನಿಯಾಗ. ಏನೈತಿ ಜೀವನದಾಗ, ಹೋಗೋದೈತಿ ಮಣ್ಣಾಗ, ಚಿಂತಿಲ್ದ ಕೂಡೋದೈತಿ ಜಂತಿಲ್ಲದ ಮನಿಯಾಗ. ಚಿಂತಿಲ್ದ ಕೂಡೋದೈತಿ ಜಂತಿಲ್ಲದ ಮನಿಯಾಗ. ಈ ಸಾಂಗಿನ ಸಾಲುಗಳಲ್ಲಿ ಎಷ್ಟು ಅರ್ಥ ಇದೆ ಅಲ್ಲ. ಹಣ ಎಷ್ಟಿದ್ರೇನು ಗುರು, ಋಣ ಇದ್ದಷ್ಟೇ ಜೀವನ. ನಮ್ಮ ಹತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ ಎಷ್ಟೇ ಇದ್ರೂ ಮೇಲೊಬ್ಬ ಇದ್ದಾನೆ. ಅವನು ಕರೆದಾಗ ನಾವು ಹೋಗಲೇಬೇಕು. ಇವರು ದಿನಕ್ಕೊಂದು ರುಚಿಯಾದ ಊಟ ತಿನ್ನದೇ ಇದ್ದರೂ, ಖಾರ ರೊಟ್ಟಿ ತಿಂದಾದರೂ ನೆಮ್ಮದಿಯಿಂದ ಇದ್ದಾರೆ, ಸಂತೋಷದಿಂದ ಇದ್ದಾರೆ. ನೀವು ಅಷ್ಟೇ, ನಾವು ಅಷ್ಟೇ. ಇದ್ದದ್ರಲ್ಲಿ ಖುಷಿ ಪಡಿ, ಆಗ ಜೀವನ ನಿಜವಾಗ್ಲೂ ಸುಂದರವಾಗಿರುತ್ತೆ. ಏನು ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.